ಇರಾನ್ ದಾಳಿ ಭೀತಿ ಇರಾಕ್ ತೈಲ ಬಂದರು ಬಂದ್ ಆಗಿದೆ. ಬಹರೇನ್, ಕುವೈತ್, ಯುಎಇ, ಸೌದಿ ಮೇಲೆ ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ಇರಾನ್ ದಾಳಿಯ ಭೀತಿಯಿಂದ ಇರಾಕ್ ತೈಲ ಬಂದರು ಬಂದ್ ಮಾಡಿದ್ದಾರೆ. ಬಹರೇನ್, ಕುವೈತ್, ಯುಎಇ, ಸೌದಿ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ವಿದೇಶಿ ತೈಲ ಟ್ಯಾಂಕರ್ ಟಾರ್ಗೆಟ್ ಮಾಡ್ತಿರುವಂತಹ ಇರಾನ್ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳುತ್ತಿದೆ. ಇರಾಕ್ ತೈಲ ಬಂದರಿನಲ್ಲಿ ಚಟುವಟಿಕೆ ಬಂದ್ ಮಾಡಿದ ಇರಾಕ್. ಈವರೆಗೂ ಇರಾಕ್ ತಂಟಿಗೆ ಹೋಗದ ಇರಾನ್ ಸೇನೆ, ಇರಾನ್ ಅಕ್ಕಪಕ್ಕದಲ್ಲಿರುವ ದೇಶಗಳು ಈವರೆಗೂ ಇರಾಕ್ಗೆ ಒಂಚೂರು ಹಾನಿ ಮಾಡದ ಇರಾನ್ ದಾಳಿ ಭೀತಿ, ಇರಾಕ್ ತೈಲ ಬಂದರು ಬಂದ್ ಮಾಡಲಾಗಿದೆ. ಬಹರೇನ್, ಕುವೈತ್, ಯುಎಇ, ಸೌದಿ ಮೇಲೆ ಇರಾನ್ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಬಟ್ ಅಲ್ಲೇ ಪಕ್ಕದಲ್ಲಿರುವಂತಹ ಇರಾಕ್ ಮೇಲೆ ಯಾವುದೇ ರೀತಿಯಾದಂತಹ ಟಾರ್ಗೆಟ್ ಅನ್ನ ಮಾಡಿಲ್ಲ ಇರಾನ್. ನೋಡಿ ಯುದ್ಧದ ಭೀಕರತೆ ಹೇಗ್ ನಡೀತಾ ಇದೆ. ಬಟ್ ಇದೀಗ ಇರಾನ್ ಸಹಿತ ಕುವೈಟ್ ಮೇಲೆ ಆಗಿರ್ಬೋದು, ಬಹರೇನ್ ಮೇಲೆ ಆಗಿರ್ಬೋದು, ಯುನೈಟೆಡ್ ಅರಬಿಕ್ ಎಮಿರೇಟ್ಸ್ ಮೇಲೆ, ಯುಎಇ ಮೇಲೆ ಆಗಿರ್ಬೋದು, ಸೌದಿ ಮೇಲೆ ಆಗಿರ್ಬೋದು, ಹೀಗೆ ಸತತವಾಗಿ ದಾಳಿಯನ್ನ ನಡೆಸ್ತಾ ಇದೆ. ಬಟ್ ಇರಾಕ್ ತಂಟೆಗೆ ಯಾವುದೇ ರೀತಿಯಾಗಿ ಅಲ್ಲಿ ದಾಳಿಗೆ ಮುಂದಾಗಿಲ್ಲ, ಒಂಚೂರು ಕೂಡ ದಾಳಿಯಲ್ಲಿ ನಡೆಸೋದಕ್ಕೆ ಮುಂದಾಗಿಲ್ಲ. ಬಟ್ ಮುಂಜಾಗ್ರತವಾಗಿ ಕ್ರಮಗಳನ್ನ ತೆಗೆದುಕೊಳ್ತಾ ಇರುವಂತಹ ಇರಾಕ್ ತೈಲ ಬಂದರಿನಲ್ಲಿ ಚಟುವಟಿಕೆಯನ್ನ ಬಂದ್ ಮಾಡಿಕೊಂಡು ಇದೀಗ ಕ್ಲೋಸ್ ಮಾಡ್ಕೊಂಡಿರುವಂಥದ್ದು. ಯಾವುದೇ ಯಾಕೆ ಬೇಕಪ್ಪ, ಯಾವುದೇ ಸಂದರ್ಭದಲ್ಲಾದ್ರೂ ಒಂದು ವೇಳೆ ಅದ್ರ ಮೇಲೆ ಸಹಿತ ದಾಳಿ ನಡೆದ್ರೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ನಾಶವಾಗಿ ಹೋಗುತ್ತೆ. ಸೊ ಹೀಗಾಗಿ ಅಲ್ಲಿ ಏನು ಚಟುವಟಿಕೆಗಳನ್ನ ನಡೆಸ್ತೆ ಅದನ್ನ ಬಂದ್ ಮಾಡೋದು ಉತ್ತಮ ಅನ್ನುವಂತಹ ರೀತಿಯಲ್ಲಿ ಇರಾಕ್ ನಡ್ಕೊಳ್ತಾ ಇದೆ. ಸೊ ಹೀಗಾಗಿ ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯಾದಂಥ ಚಟುವಟಿಕೆಗಳನ್ನ ನಡೆಸ್ತೆ ತೈಲ ಬಂದರನ್ನ ಬಂದ್ ಮಾಡ್ಕೊಂಡಿರುವಂಥದ್ದು ಇರಾಕ್. ಬಟ್ ಇನ್ನೊಂದು ವಿಚಾರ ಅಂತ ಆದ್ರೆ ನೋಡಿ, ಇರಾಕ್ ಮತ್ತು ಇರಾನ್ ಅಕ್ಕಪಕ್ಕದಲ್ಲಿರುವಂತಹ ದೇಶಗಳು. ಸೊ ಹಾಗಾಗಿ ಈವರೆಗೂ ಇರಾಕ್ ಮೇಲೆ ಒಂಚೂರು ಹಾನಿಯನ್ನ ಮಾಡಿಲ್ಲ ಇರಾನ್. ಹಾಗಾದ್ರೆ ಇಲ್ಲಿ ಆಯಾ ದೇಶಗಳ ಮೇಲೆ ಆಯಾ ಇಬ್ಬರು ಇರಾಕ್ ಮತ್ತು ಇರಾಕ್ ನಡುವೆ ಏನಾದ್ರೂ ಒಳ ಒಪ್ಪಂದಗಳು, ಒಳ ವಿಚಾರಗಳು ಇದಾವ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಇದುವರೆಗೂ ಒಂಚೂರು ಅಷ್ಟು ಭೀಕರತೆಯಿಂದ ದಾಳಿ ಮಾಡ್ತಾ ಇದೆ ಇರಾನ್. ನೋಡಿ, ಅಮೆರಿಕಾಗೆ ಅಲ್ಲಿ ಸಂಬಂಧಪಟ್ಟಂತ ಯಾವುದೇ ಕಟ್ಟಡಗಳಿರಬಹುದು ಅಥವಾ ಏನೇ ಇರ್ಬೋದು, ಬೇರೆ ದೇಶಗಳಲ್ಲಿ ದುಬೈ ಆಗಿರ್ಬೋದು, ಇತ್ತಾಗ ಕುವೈತ್ ಆಗಿರ್ಬೋದು, ಒಮನ್ ಆಗಿರ್ಬೋದು, ಒಮನ್ ಮೇಲೂ ಸಹಿತ ದಾಳಿಯನ್ನ ಮಾಡಿದೆ. ಇಷ್ಟೆಲ್ಲ ದಾಳಿಯನ್ನ ಬೇರೆ ಪ್ರದೇಶಗಳ ಮೇಲೆ ಮಾಡ್ತಾ ಇದೆ. ಬಟ್ ಪಕ್ಕದಲ್ಲೇ ಇರುವಂತಹ ಇರಾಕ್ ಮೇಲೆ ಯಾಕೆ ಮಾಡಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪ್ರಶ್ನೆಗಳು ಇಲ್ಲಿ ಉದ್ಭವ ಆದ್ರೆ, ಮತ್ತೊಂದು ಕಡೆ ಇದೀಗ ಇರಾಕ್ ಏನಂತ ಅಂದ್ರೆ ಸದ್ಯಕ್ಕೆ ನಮ್ಮ ತಂಟೆಗೆ ಯಾರು ಬರ್ತಾ ಇಲ್ಲ. ಸೊ ಹಾಗಾಗಿ ಸೇಫ್ ಝೋನ್ ಅಲ್ಲಿ ಎಲ್ಲವನ್ನ ಕೂಡ ಮುಂಜಾಗ್ರತಾ ಕ್ರಮವಾಗಿ ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಂಡಿರೋದು ಬೆಸ್ಟ್ ಅನ್ನುವಂಥ ನಿಟ್ಟಿನಲ್ಲಿ ಇರಾಕ್ ಈಗ ಮುಂದೆ ಹೋಗ್ತಾ ಇದೆ.